ಇದು ಕಾಂಗ್ರೆಸ್ನ ಪ್ರೊಟೆಸ್ಟ್ ಆಯಿತು ಅಂತಂದ್ರೆ ಸೇಮ್ ಡೇ ಸೇಮ್ ಟೈಮ್ ಬಿಜೆಪಿಯು ಕೂಡ ಪ್ರೊಟೆಸ್ಟ್ಗೆ ಇಳಿತಾ ಇದೆ. ಒಂದ್ ಕಡೆ ಕೈ ಕಹಳೆಯನ್ನ ಮೊಳಗಿಸ್ತಾ ಇದ್ರೆ ಮತ್ತೊಂದು ಕಡೆ ಕೇಸರಿ ಕಹಳೆ ಮೊಳಗಿಸೋದಕ್ಕೆ ಸಜ್ಜಾಗ್ತಾ ಇದೆ ಕೇಸರಿ ಪಡೆ. ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಬಿಜೆಪಿ ಪ್ರತಿಭಟನೆಗಿಳಿತಾ ಇದೆ. ಸೇಮ್ ಡೇ ಸೇಮ್ ಟೈಮ್ ಬೆಳಗ್ಗೆ 10:30ಕ್ಕೆ ಈ ಪ್ರತಿಭಟನೆ ನಡೆಯುತ್ತೆ. ಬಿಜೆಪಿ ಕಡೆಗಿಂದ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯಪಾಲರ ಮೇಲೆ ಕಾಂಗ್ರೆಸ್ ಶಾಸಕರ ದಬ್ಬಾಳಿಕೆಗೆ ನಾವು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹ, ಚೋರ್ಲಾ ಘಾಟ್ ಬಳಿ 400 ಕೋಟಿ ಹಣ ದರೋಡೆ ಪ್ರಸ್ತಾಪ, ಹಲವು ವಿಚಾರಗಳ ಬಗ್ಗೆ ಹಿಂಗೇನೆ ಅದ್ರ ಬಗ್ಗೆ ಪ್ರತಿಭಟನೆಗೆ ಇಳಿತಾ ಇದೆ ಬಿಜೆಪಿ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ವೈಫಲ್ಯಗಳನ್ನು ಎತ್ತಿ ಹಿಡಿದು ಪ್ರತಿಭಟನೆಗೆ ಹಮ್ಮಿಕೊಳ್ಳಲಾಗ್ತಾ ಇರೋದು. ಅಂದರೆ ಇಲ್ಲಿ ಇವತ್ತು ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಮನರೇಗಾ ಯೋಜನೆಯನ್ನು ಮರುಜಾರಿಗೊಳಿಸಬೇಕು, ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನೋ ಆಗ್ರಹದ ಮೇರೆಗೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ರಾಜಭವನ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಕಾಂಗ್ರೆಸ್ನ ಪ್ರತಿಭಟನೆ. ಆದರೆ ಮತ್ತೊಂದು ಕಡೆ ಬಿಜೆಪಿಯೂ ಕೂಡ ಅದಕ್ಕೆ ಟಕ್ಕರ್ ಕೊಡೋ ರೀತಿಯಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಮಾಡೋದಕ್ಕೆ ಇಳಿತಾ ಇರೋದು. ಅವರ ಪ್ರಮುಖ ಕಾರಣಗಳು ಏನು ಅಂತಂದರೆ, ಒಂದು ಸರ್ಕಾರದ ವೈಫಲ್ಯ, ಅಭಿವೃದ್ಧಿ ಕುಂಠಿತ. ಇದರ ಜೊತೆಗೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು. ಜೊತೆಗೆ ಚೋರ್ಲಾ ಘಾಟ್ ಬಳಿ 400 ಕೋಟಿ ಹಣ ದರೋಡೆ ಆಗಿರೋದು, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ. ಈ ಎರಡೂ ಪ್ರೊಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಒಂದ್ ಕಡೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ, ಮತ್ತೊಂದು ಕಡೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಈ ಎರಡೂ ಪ್ರೊಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ಡೆಪ್ತ್ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ, ಇವತ್ತು ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಎರಡೂ ಪಕ್ಷಗಳು ಕೂಡ ಹಮ್ಮಿಕೊಂಡಿದ್ದಾವೆ. ಕಾಂಗ್ರೆಸ್ ಯಾವ ವಿಚಾರ ಅಂತ ಹೇಳಿದ್ರೆ ರಾಜಭವನ ಚೆಲುವನ್ನು ಇಟ್ಟುಕೊಂಡಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ರಾಜ್ಯ ಸರ್ಕಾರದ ಮೇಲೆ ಪ್ರಹಾರ ನಡೆಸಿದಂತ ಒಂದು ವಿಚಾರ. ಅದಾದ ಬಳಿಕ ರಾಜ್ಯಪಾಲರು ನಡೆ ವಿರುದ್ಧ ಖಂಡನ ನಿರ್ಣಯ, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ವಿಬ್ಜಿ ರಾಮ್ಜಿ ಕಾಯ್ದೆನ ತಂದಿದೆ. ಇದು ಮೂಲಕವಾಗಿ ಮನರೇಗಾ ಯೋಜನೆಗೆ ರದ್ದು ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಹೀಗಾಗಿ ಆ ಮನರೇಗಾ ಯೋಜನೆ ಬಡವರ ಪರ ಆಗಿದ್ದು, ವಿಬ್ಜಿ ರಾಮ್ಜಿ ಕಾಯ್ದೆ ಬಡವರ ಪರವಾಗಿಲ್ಲ ಅನ್ನೋಂತ ಒಂದು ಆಕ್ಷೇಪವನ್ನ ಎತ್ತಲಿಕ್ಕಿದೆ. ಹೀಗಾಗಿ ಇದೇ ಕಾಯ್ದೆ ವಿರುದ್ಧ ಇವತ್ತು ಪ್ರೊಟೆಸ್ಟ್ ಮಾಡ್ಲಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಫ್ರೀಡಂ ಪಾರ್ಕ್ ನಿಂದ ರಾಜಭವನ ಚಳುವನ್ನು ಮಾಡ್ಲಿಕ್ಕೆ ಕೂಡ ನಿರ್ಧಾರ ಮಾಡಿದೆ. ಅದೇ ರೀತಿ ಬಿಜೆಪಿ ಕೂಡ ಇದಕ್ಕೆ ಕೌಂಟರ್ ಆಗಿ ಒಂದಿಷ್ಟು ಹೋರಾಟವನ್ನು ರೂಪಿಸ್ತಾ ಇದ್ದಾರೆ. ಆ ಹೋರಾಟ ಅಂತ ಹೇಳಿದ್ರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಸರ್ಕಾರ ವೈಫಲ್ಯಗಳಂದ್ರೆ ಒಂದೆರಡಲ್ಲ 4-6 ಹೋರಾಟವನ್ನು ಕೂಡ ನಾವು ನೆನಪಿಸ್ಕೊಳ್ಬಹುದಾಗಿದೆ. ಹೀಗಾಗಿ ಸರ್ಕಾರ ಈಗ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ಅಬಕಾರಿ ಹಗರಣ ಇದೆ, ಅದಾದ ಬಳಿಕ ಇನ್ನಷ್ಟು ಹಗರಣಗಳು ಕೂಡ ಇದೆ. ಅದೇ ರೀತಿ 400 ಕೋಟಿ ಮೊನ್ನೆ ಚೋರ್ಲಾ ಘಾಟ್ನಲ್ಲಿ ಪತ್ತೆ ಆಗಿರ್ತಕ್ಕಂಥ ವಿಚಾರವೂ ಕೂಡ ಸರ್ಕಾರ ಅಸ್ತ್ರವಾಗಿ ಇಟ್ಟುಕೊಂಡು ಹೋರಾಟ ಮಾಡಲಿದೆ. ಅದೇ ರೀತಿಯಾಗಿ ರಾಜ್ಯಪಾಲರ ಮೇಲೂ ಕೂಡ ಗೂಂಡಾಗಿರಿಯನ್ನ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಇದೇ ವಿಚಾರ ಇಟ್ಟುಕೊಂಡು ಕಾಂಗ್ರೆಸ್ ಹೋರಾಟ ಮಾಡ್ಲಿಕ್ಕೆ ಇವತ್ತು ನಿರ್ಧಾರ ಮಾಡ್ಕೊಂಡಿದೆ. ಒಟ್ಟಾರೆ ಕಾಂಗ್ರೆಸ್ ಹೋರಾಟ, ಇತ್ತ ಬಿಜೆಪಿ ಹೋರಾಟ, ಎರಡೂ ಹೋರಾಟಗಳು ಕೂಡ ಸದನದಲ್ಲಿ ಮತ್ತಷ್ಟು ಆಡಳಿತ ಮತ್ತೆ ಪಕ್ಷಗಳ ನಡುವಿನ ಒಂದು ಬಿಕ್ಕಟ್ಟು ಮತ್ತು ಒಂದಿಷ್ಟು ಜಟಾಪಟ ಮುಚ್ಚಿಸ್ಲಿಕ್ಕೆ ಸಹಕಾರಿ ಆಗ್ಬೋದು ಅಂತ ಹೇಳ್ಬಹುದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಈಗ ರಾಜಭವನ ಚಲೋ ಅಂತ ಮಾಡ್ತಾ ಇದ್ದು, ಈ ಮೂಲಕವಾಗಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಬಿಜೆಪಿ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ರೆ, ಅದರ ಮತ್ತೆ ಮುಂದುವರೆದ ಭಾಗವಾಗಿ ಬಿಜೆಪಿನೂ ಕೂಡ ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಿರ್ತಕ್ಕಂಥದ್ದು ಇವತ್ತು. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.